ಕರಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರೇನಪ್ಪ ಫ್ರೆಂಡ್ಸ್? ನಾವು ಆರಾಮದಿ ನೋಡ್ರಿ. ಮಸ್ತಾಗಿ ಚಹಾ ಕುದಿಯಕತ್ತೈತಿ. ಇವತ್ತು ನಾಷ್ಟ ಮಾಡಿಲ್ರಿ. ಸೊ ಚಹಾ ಮತ್ತು ಬ್ರೆಡ್ ತಿಂದ್ರೆ ಆಯ್ತು ಅಂತೇಳಿ ಸೊ ಚಹಾ ಭಾಳ ಇಟ್ಟಿನ್ರಿ ಎಲ್ಲರಿಗೂ. ಬರ್ರಿ ಇವತ್ತು ಚಹಾದೊಂದಿಗೆ ಇವತ್ತಿನ ವಿಡಿಯೋನ ಶುರು ಮಾಡಾಕತ್ತೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತೇಳಿ ನೋಡೋಣ. ಸ್ನೇಹ ನೋಡ್ರಿ ಈಗ ಚಹಾ ಬ್ರೆಡ್ ಮಸ್ತಾಗಿ ಎಂಜಾಯ್ ಮಾಡತ್ತಳ. ತಿನ್ನ ಚಹಾ ಬ್ರೆಡ್ ಪಾರ್ಟಿ ನೋಡ್ರಿ. ನಿನ್ನ ಮಳೆ ಮದ್ನೈತೆ ಮಸ್ತಾಗಿ. ರಾತ್ರಿ ಎಲ್ಲ ನೀರು ನಿಂತಾವ್ರಿ. ಈ ಕಡೆಲ್ಲ ಸ್ವಲ್ಪ ಏರ್ ಐತೆ ನೋಡ್ರಿ. ಇಲ್ಲಿ ನಾವು ಕೂತಿದ್ದು ಬಾಕ್ಲ ಮುಂದೆ ಕೂತೀವಿ. ಈ ಕಡೆ ಸೈಡಿಗೆ ನಾವು ಹೊಸ್ಲಿ ಬಲ್ಲೆ ಕುಂತಿಲ್ರಿ. ಹೊಸ್ಲಿ ಕಡೆ ಐತಿ, ನಾವು ಈ ಕಡೆ ಸೈಡಿಗೆ ಕುಂತೀವಿ ಗಾಡಿ ಆಸರ ತೊಗೊಂಡು. ಟಿಕ್ಕಳು ಒಂದು ಹೋಗೈತೆ ನೋಡ್ರಿ. ಜೋರ್ದಾರ್ ಮಳೆ ಬಂದೈತಿ. ಮಸ್ತಾಗಿ ವಾತಾವರಣ ತಂಪೈತಿ, ಕೂಲ್ ಐತಿ. ಬಿಸಿ ಬಿಸಿ ಚಹಾ ಬ್ರೆಡ್ ಮೆತ್ತಗದವ್ರಿ ಬ್ರೆಡ್. ಬರ್ರಿ ತಿನ್ನಮಂತ. ನಿಮ್ಮನೆ ಇವತ್ತೇನು ನಾಷ್ಟ ಮಾಡಿರಿ ನಮ್ಮ ಕಮೆಂಟ್ ಮಾಡಿಡ್ರಿ. ನಮ್ಮ ಮನೆ ಚಹಾ ಬ್ರೆಡ್ ನೋಡ್ರಿ ಡೈರೆಕ್ಟಾಗಿ ಅಡುಗೆನ ಮಾಡಿರತ್ತಂತ ಅನ್ಕೊಂಡಿನಿ. ಯಜಮಾನ್ರು ಒಲ್ಲೆ ಅಂತಂದ್ರು. ಅವ್ರು ಒಲ್ಲೆ ಅಂತಪ್ಪ ನಾಷ್ಟ ಒಲ್ಲೆ ಅಂತಂದ್ರೆ ನಾವು ನಮಗೋಸ್ಕರ ಮಾಡ್ಕೊಡೋದು ಕಡಿಮೆ, ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿಗೆ ಚಹಾ ಬಿಸ್ಕಿಟ್ ತಿಂದು ಚಹಾ ಬ್ರೆಡ್ ತಿಂದು ಉಳ್ದಿದ್ದು ಕೆಲಸ ಮಾಡ್ಕೊತಾ ಲಗು ಲಗು ಅಡುಗೆ ಮಾಡಿಬಿಡ್ತೀವಿ. ನಾಷ್ಟ ಮಾಡಿದ್ರೆ ಒಂದು ಸ್ವಲ್ಪ ಲೇಟ್ ಮಾಡ್ತೀನಿ. ಇಷ್ಟು ದಿನ ಸಾಲು ಇದ್ದಿದ್ದಿಲ್ಲ, ಈಗ ಸಾಲು ಚಾಲು ಆತಾವ. ಮತ್ತು ಹಾಗಾಗಿ ಕೆಲಸದೊಳಗೆ ಸ್ವಲ್ಪ ನಾನು ಚೇಂಜಸ್ಗಳು ಭಾಳಷ್ಟು ಮಾಡ್ಕೊಳವ. ನೀವು ಕೂಡ ರಜೆ ಮುಗಿದಾದ್ಮ್ಯಾಗ ಸಾಕಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿರ್ತೀರಿ. ಮಕ್ಕಳು ತಾವು ತಮ್ಮ ಲೈಫ್ ಹೆಂಗೆ ಬದಲಾಗ್ತದೆ ನೋಡ್ರಿ, ತಾಯಂದಿರ ಲೈಫನ್ನು ಕೂಡ ಬದಲಾಸ್ತಾರೆ ನೋಡ್ರಿ. ನಾವೇನು ಅದನ್ನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಕೊಳೋದು ಬೇಕಾ ಇಲ್ಲ. ಅವ್ರದ್ದು ಎಲ್ಲ ಮಾಡಿದಾಗ ನಮ್ಮ ಜೀವನ ನಮಗೆ ಅರಿವಿಲ್ಲದೆ ಇರೋ ಥರ ಚೇಂಜಸ್ ಆಗೋಗ್ಬಿಟ್ಟಿರ್ತಾವ್ರಿ. ನಾವು ಬಾಯಿ ಮಾತ್ರ ಹೇಳ್ಬೇಕಷ್ಟೇ ಬದಲಾವಣೆ ಮಾಡ್ಕೋತೀವಿ ಅಂತೇಳಿ. ನಮ್ಗೆ ಅರಿವಿಗೆ ಬರಲಾರ್ದೆ ಎಷ್ಟೋ ಏನಂತೀರಿ ಬದಲಾವಣೆಗಳನ್ನ ನಾವು ತಮ್ಮ ತಾವೇ ಆಗೋಗ್ಬಿಡ್ತಾವೆ. ನಮಗೆ ಗೊತ್ತು ಸಮಯ ಆಗಲ್ಲ, ಆ ಥರ ಇರ್ತಾ. ಸೊ ಚಲೋ ಚಹಾ ಬ್ರೆಡ್ ಎಂಜಾಯ್ ಮಾಡೋಣ ಬರ್ರಿ. ಯಜಮಾನ್ರಿಗೆ ನೀರು ಹಾಕೋಗ್ರಿ ಅಂದ್ರೆ ಪಾಪ ಹೋಗಿದ್ರು ಅವರು. ಸೊ ಈಗ ಅದು ಕೆಲಸ ನನಗೆ ಬಿದ್ದೈತ್ರಿ. ಈ ಗುಳಿಗೆ ನೀರು ಖಾಲಿ ಆಗ್ಯಾವ. ತಳಗ ಒಂದು ಸ್ವಲ್ಪ ಹೊಲ್ಸಲ್ಸಿರ್ತ ನೋಡ್ರಿ, ಅದನ್ನೆಲ್ಲ ಕೈಯಾಡಿಸಿ ಚೆಲ್ಲೀನಿ. ಇದು ತಾಂಬ್ರ ಕೂಡ ಎತ್ತಬೇಕು ಸದ್ಯಕ್ಕೆ. ವಜನಿ ಒಂದು ಎತ್ತಕ್ಕೆ ಹೋದ್ರೆ ಹೊಟ್ಟಿ ಬೇನ್ ಆಗ್ತೈತಿ. ಆಮೇಲೆ ಹೆಣ್ಮಕ್ಳಿಗೆ ಆಪ್ಷನೇ ಇರಂಗಿಲ್ಲ, ಮಾಡಲೇಬೇಕನ್ನೋದು ಇರ್ತೈತಿ. ಸೊ ಹಾಗಾಗಿ ಕೆಲಸ ಮಾಡಬೇಕಾಗ್ತದೆ ನೋಡ್ರಿ. ಸದ್ಯದ ಗುಳಿಗೆ ನೀರು ಹಾಕ್ಬಿಟ್ನಪ್ಪ ಅಂದ್ರೆ ಜೈ ಬಜರಂಗಿ ಬಲಿ ಬಾಹುಬಲಿ ಅಂತೇಳಿ ಹಾಕೋಬೇಕು ನೋಡಿ ಸದ್ಯ. ಒಂದೇನು ಮುಗಿಸ್ತೀನಿ, ತೆಗೆದಿಟ್ಬಿಡ್ತೀನಿ ರೀ. ಅದನ್ನ ಈಗ ಮತ್ತೆ ನೀರು ಬರೋದು ಬರ್ತೀನಿ. ಇಲ್ಲ मला थोडं टून तर स्कूटिंग घेते ना मी. ಇಲ್ಲ ಈ ವರ್ಷ ನೀರ್ಲಣ್ಣ ತಿಂದಂಗಾಗಿಲ್ಲ. ಕೆಳಗಡೆ ಯಾವಾಗ ಬೀಳ್ತಾವು ಒಂದು ಎರಡು ಹಣ್ಣು ನೋಡೋದು ಗಪ್ ಅಂತ ಎತ್ಕೊಂಡು ತಿನ್ನೋದು ಇದಾಗೈತೆ ನೋಡ್ರಿ. ಓಕೆ ಮತ್ತೆ ಸಿಗೋಣ. ಸದ್ಯಕ್ಕೆ ನೋಡ್ರಿ ಇದು ಕರಿ ಪುಟ್ಟಿನ ಇಲ್ಲಿ ತಂದು ತೊಳೆದೀನಿ ರೀ ಫ್ರೆಂಡ್ಸ್. ಇದು ಸ್ವಲ್ಪ ಹೊಲಸಾಗಿರ್ತೈತಲ್ಲ, ಅದೇನೈತಿ ತೊಳೆದು ಸದ್ಯಕ್ಕೆ ಇಲ್ಲಿ ನೀರು ಜಗ್ಗಿ ಪೈಪ್ ಬಿಡೋದು ನೋಡ್ರಿ. ಸದ್ಯಕ್ಕೆ ಪೈಪ್ ಇಟ್ಕೊಂಡು ಕೆಲಸಗಳು ಮತ್ತು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡಾಗುತ್ತೆ ನೋಡ್ರಿ. ಪಟ ಒಗ್ಯಾಣ ಬಂಡೆ ಮಾಡ್ಕೊಂಡ್ರು ನಿಶ್ಚಿಂತ ಆಗುತ್ತಂತೇಳಿ ಸದ್ಯಕ್ಕೆ ಕುಂತೀನಿ ರೀ ಇಲ್ಲಿ. ಸೊ ಇಷ್ಟು ಅರಿವು ಅದಾವೆ. ಇವ್ನು ಸಾಬೂನು ಪುಡಿ ಒಳಗೆ ನೆನೆ ಇಡ್ತೀನಿ ರೀ. ಮೊದಲು ಇಷ್ಟು ಬಾಂಡೆಗಳು ತಿಕ್ಕೊಂಡ್ಬಿಡ್ತೀನಿ. ಇನ್ನೊಂಚೂರು ಒಳಗೆ ಬಾಂಡೆ ಅದಾವೆ ಮಗಳಿಗೆ ತಂದು ಕೊಡು ಅಂತೇಳೀನಿ. ಸೊ ಬರ್ರಿ ಈಗ ಪಟ ಬಾಂಡೆಗಳ್ನ ತಿಕ್ಕಮಂತ. ಅದಕ್ಕಿಂತ ಮುಂಚೆ ಕೆಲವೊಂಚೂರು ನೀರು ಬಿಟ್ಟು ಜಾಗ ಇದು ಮಾಡ್ತೀನಿ. ಹುಡುಗಿನ್ರಿ ಎಲ್ಲ ಕಸ ಇಲ್ಲಿ ಅಂದರೆ ಈಗ ಬಟ್ಟಿನ ಸಾಬೂನು ಪುಡಿಯ ನೆನೆ ಇಡಬೇಕು. ಎಲ್ಲ ಇದ್ರೊಳಗೆ ಅದಾವೆ ನೋಡ್ರಿ. ಅದಕ್ಕಂತೇಳಿ ಯಜಮಾನ್ರದ್ದು ಒಂದು ಜೊತೆ ಅಂಡ್ರ್ ಬೆಟ್ಟ ಇದು ಪ್ಯಾಂಟು ಶರ್ಟ್ ಐತಿ ಮತ್ತು ಟವಾಲ್ಗಳು ಅದಾವೆ ರೀ. ಸಾಬೂನು ಪುಡಿ ಖಾಲಿ ಆಗಿತ್ತು ಇದು ಪಾಕೆಟ. ಹಂಗೆ ಯಾಕೆ ಅದನ್ನು ಇದು ಮಾಡಿದ್ರೆ ಆಯ್ತು ಅಂತೇಳಿ ಇದಕ್ಕೊಂಚೂರು ಒಳಗಡೆ ನೀರು ಹಾಕಿ ಅಳಗಾಡಿಸಿ ಇದ್ರೊಳಗೆ ಹಾಕಿದ್ರೆ ಸ್ವಲ್ಪ ಅದ್ರಾಗಿರುವಂಥ ಸಣ್ಣ ಎಲ್ಲಿ ಮೂಲೆ ಸಿಕ್ಕೊಂಡಿರ್ತೈತೆ ನೋಡ್ರಿ ಪುಡಿ, ಅದು ಪುಡಿ ವೇಸ್ಟ್ ಆಗಲ್ಲ ಅಂತೇಳಿ
ಒಂದು ಚಮಚ ಸದ್ಯಕ್ಕೆ ಇದಕ್ಕೆ ಒಂದು ಚಮಚ ಒಂದು ಸ್ವಲ್ಪ ಮ್ಯಾಗ ಇಷ್ಟು ಸಾಬೂನು ಪುಡಿ ಹಾಕ್ತೀನಿ ರೀ. ಭಾಳ ಹಾಕೋಕೆ ಹೋಗಲ್ರಿ, ಸಾಬೂನು ಪುಡಿ ಹಾಕಿದ್ರೆ ಅರಿಬಿ ಭಾಳ ಆಗ್ತಾವೆ. ಸ್ವಲ್ಪ ಸಾಬೂನು ಪುಡಿ ನೆನೆ ಇಟ್ರೆ ಇದು ಸರ್ಪೆಕ್ಸ್ ಎಲ್ಲ ಐತೆ ನೋಡಿರಿ, ಅರಿಬಿ ಸ್ವಲ್ಪ ಘಮ ಘಮ ಅನ್ನಂಗೆ ಆಗ್ತಾವೆ. ಖಡಕ್ ಇರುತ್ತೆ ನೋಡ್ರಿ, ಇದು ಸ್ಟ್ರಾಂಗ್ ಇರುತ್ತೆ. ಹಂಗಂತೇಳಿ ಹಾಕೋದ್ರಿ ಸದ್ಯಕ್ಕೆ. ಸ್ವಲ್ಪ ಬಾಂಡೆ ತಿಕ್ಕಾಗಿ ಅಪ್ಪನೇ ಒಂದು 10-15 ನಿಮಿಷ ನೆನೀತಾವೆ. ಈಗ ಸದ್ಯಕ್ಕೆ ಇದಕ್ಕೆ ನೀರು ಬಿಟ್ಟು ಮೊದಲ ಎಲ್ಲ ಅರ್ಬಿನ ನೆನೆ ಇಡ್ತೀನಿ. ನೆನೆ ಇಟ್ಟು ಬಾಂಡೆ ತಿಕ್ಕೊಂಡು ಮತ್ತು ಸ್ವಲ್ಪ ಇಲ್ಲಿ ನೆಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಗ್ಗರಣೆ ಹೋಗೋದು ಒಣಕದು ನೋಡಿರಿ. ಈ ಥರ ಕೆಲಸ ಒಂದ್ರ ಮ್ಯಾಗ ಒಂದು ಹೆಣ್ಮಕ್ಳು ಮಾಡ್ಕೋತೀವಿ. ಯಾಕಂದ್ರೆ ಇದು ಹೊರಗಿನ ಕೆಲಸ ಮಾಡಿ ಕಡಿಗಾದ್ರೆ ಮತ್ತು ಅಡುಗೆ ಮನೆ ಕೆಲಸ ಏನು ರೀ ಒಂದು ತಾಸ್ನಾಗೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕಂತೇಳಿ ಒಗ್ಗರಣೆನ ಅಲಿಸಿ ಒಗೆದು ಇಟ್ಟೀನಿ ರೀ. ಈಗ ಇದ್ರೊಳಗೆ ಕಂಫರ್ಟ್ ಹಾಕಿ ನೋಡಿರಿ. ಸೊ ಒಗೆದು ಎಲ್ಲ ನೀರಿನೊಳಗೆ ಜಾನ್ಸಿ ಆ ಕಡೆಗೆ ಇಟ್ಟೀನಿ ರೀ. ಮತ್ತು ಸದ್ಯಕ್ಕೆ ಬಡ ಕಂಫರ್ಟ್ನಾಗೆ ಎದ್ದು ಹಾಕ್ಬಿಟ್ನಿ ಅಂದ್ರೆ ಅರಿ ಬಂತು ಸ್ವಚ್ಛ ಮತ್ತು ಘಮ ಘಮ. ಈ ಥರ ಹಾಕ್ಬಿಟ್ನಿ ಅಂದ್ರೆ ಒಳ್ಳೆ ಹೇಳೋದು ತಪ್ಪುತ್ರಿ, ನೀರು ಇದು ಆಗಲ್ಲ. ನಮ್ಮ ಯಜಮಾನ್ರ ಅರಿಬಿ 2 ಅಲಿ 3 ಅಲಿ ಒಗಿಬೇಕಂದ್ರೆ ಭಾಳ ಜಡ ರೀ. ಸಣ್ಣ ಹುಡುಗರು ಹೊಲಸು ಮಾಡ್ಕೊಳೋದು ಬೇಸಿನ ಆತ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಸ್ವಲ್ಪ ಒಂದ್ರಾಗೂ ಸ್ವಾದಿಲ್ಲ ಸುತ್ತಿಲ್ಲ ಒಳಗೆ. ಇದು ಬಿಳಿ ಅರಿಬಿ, ಬಿಳಿ ಶರ್ಟ್, ಬಿಳಿ ಪ್ಯಾಂಟ್ ರೀ. ದಾಳಿ ಹೊಡಿಲಿ ಏನು ಮಾವತ್ತಿತ್ತರು, ಏನು ಸುಡುಗಾಡು ಎಲ್ಲ ಆ ಕಡೆ ಈ ಕಡೆ ಒಟ್ಟು ಕೆಂಪಗೆ ಹಚ್ಕೊಂಡು ಬಂದು ಬಿಟ್ಟಿರ್ತಾರೆ. ತಿಕ್ಕಿ ಕೈ ನೋವು ಹೋಗ್ತಾವ ನೋಡ್ರಿ. ಸೊ ಒತ್ತ ಅದು ಹೊಲ ಮನೆ ಕೆಲಸ ಮಾಡೋರು ಬೇಸ್ರಿನ ಅದಕ್ಕಿಂತ ಹತ್ತತ್ತು ಅರ್ಬಿ ಮಾಡ್ತಾರೆ. ಅದ್ರ ಬಿಳಿ ಅರಿಬಲ್ರಿ, ಅವು ಸ್ವಚ್ಛ ಹೋಗೋದ್ರೇ ಚಂದ ಕಾಣಿಸ್ತಾವೆ ಮೈಮೆ ಹಾಕೊಂಡ್ರೆ. ಯಾಕಂದ್ರೆ 4 ಮಂದಿಗೆ ಅಡ್ಡಾಡ್ತಾರೆ, ಶಿಸ್ತ ಸ್ವಚ್ಛ ಇರ್ಬೇಕಂತ ನಾವು ಬಡ್ಕೋತೀವಿ. ಅಂದ್ರೆ ಮಳೆ ತೋರ್ಸ್ಕೊಂಡ್ಬಿಡ್ತಾರೆ. ಮಾವ ಪಾಕಿಟ್ ಕಿಸೆದಾಗ ಬಕ್ಕಂದಾಗ ಇಟ್ಕೊಂಡಿರ್ತಾರೆ, ಪ್ಯಾಂಟ್ ಜೋಬ್ನ್ಯಾಗ ಶರ್ಟ್ ಜೋಬ್ನ್ಯಾಗ. ಮಳೆ ಆಯ್ತಂದ್ರೆ ಎಲ್ಲ ಕೆಂಪು ಹೋಗ್ಕಳ್ದಂಗೆ ಆಗ್ಬಿಡ್ತೈತಿ. ಅದು ಲೌಟ ಹೋಗಲ್ ಸಮಯ ರೀ. ಅದು ತಿಕ್ಕಿ ಕೈ ನೋವು ಹೋಗ್ತಾವೆ, ಹೊಟ್ಟೆ ನೋವು ಬಂದ್ಬಿಡುತ್ತೆ. ನನಗಂತೂ ಗಸಾಗ ತಿಕ್ಕಕ್ಕೆ ಹೋಗಿ ಕಂಫರ್ಟ್ನೇ ಹಾಕಿದಾರೆ ಬೀಗ. ಖುಷಿ ರೀ ನನಗಂತೂ. ಕುತ್ಕೊಂಡ್ ಒಂದಿನ ಸುದ್ದಿ ಇರ್ತಾವೆ ನೋಡ್ರಿ ಮೈಮ್ಯಾಗರಿ. ಮಳೆ ಮರ್ದಿನ ಯಾರು ಕೇಳಲ್ಲ, ಒಂದು 6 ದಿನ ಆ ಥರ ಮಾಡ್ಕೊತಾರೆ. ಇದಿಷ್ಟು ಹಿಂಡಿ ಟವಲು ತೊಗೊಂಡಿನಿ. ಕಡಕ್ ಬಿಸಿಲೈತಿ ಒಣಗ್ತದಂತೇಳಿ ಹಿಂಡಿ ಆ ಕಡೆ ಒಂದು ಸ್ವಲ್ಪ ಸಾಬೂನು ಪುಡಿದು ಸಾಬೂನ್ದು ಮತ್ತು ಅದು ಬೆಳಗ್ಗೆ ಹಂಗೆ ಇರುತ್ತೆ ಅದು ಮನೆಗೆ ಮ್ಯಾಗ. ಅದು ಹಿಂದಗಡೆ ಬೇಸಿನ ಅನ್ಕೊಂಡಿಲ್ಲ, ನಿಂಪಣಾಗಲ್ಲ. ಅದಷ್ಟು ಹುಡುಗಿ ಬಿಡ್ತೀನಿ. ಹುಡುಗಿ ಇಷ್ಟು ಒಣಗಿದ್ನಿ ಅಂದ್ರೆ ಒಳಗೆ ಅಡುಗೆ ಮನೆ ಕೆಲಸ ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಾ ಮತ್ತೆ ಸಿಗ್ತೀನಿ. ಇಲ್ಲಿ ನೋಡ್ರಿ, ಈಗ ಅನ್ನನ ಕೂಡ ಆಗಕ್ಕೆ ಬಂದೈತೆ ನೋಡ್ರಿ. ಸ್ವಲ್ಪ ಅಳ್ರಿ ಸಣ್ಣ ಇಟ್ಟು ಬಿಡ್ತೀನಿ. ಈ ಕಡೆಗೆ ಕುಕ್ಕರ್ ಕೂಡ ಸಿಟಿಗೆ ಹೋಗೈತೆ ನೋಡ್ರಿ. ಬ್ಯಾಳೆಗೆ ಇಟ್ಟಿನಿ, ತೊಗರಿ ಬೇಳೆಗೆ. ಟಮಾಟಿ ಹಾಕಿಲ್ರಿ, ಟಮಾಟಿ ಕಂಡಪಟ್ಟಿ ತುಟ್ಟಿಗ್ಯಾವ್ರಿ. ಇನ್ನೊಂದು ತಂದು ಟಮಾಟಿ ಸ್ವಲ್ಪ ಒಳಗಡೆ ಹುಳ ಆಗಿಬಿಟ್ಟವ್ರಿ. ಹಾಗಾಗಿ ಅವು ತಂದು ಎಲ್ಲ ಅರ್ಧಕ್ಕರ್ಧ ಹೋಳಿ ಒಕ್ಕಟ್ಟದೆ ಆಗೈತಿ. ಮ್ಯಾಗ ಚಂದ ಕಾಣಿಸ್ತಾವೆ, ಒಳಗೆ ಹುಳ ಆಗ್ಬಿಟ್ಟವ್ರು ಉಣ್ಸೋನ್ ಗುಬು ಅನ್ನಂಗೆ. ಹಾಗಾಗಿ ಅದ್ರ ಸವಾಸ ಬೇಡ ಅಂತ ತೊಗರಿ ಬೇಳೆನ ಕುದಿಯಕ್ಕೆ ಇಟ್ಟೀನಿ. ಇಲ್ಲಿ ಹುಣಸೆ ಹಣ್ಣು ಇಟ್ಟೀನಿ ರೀ. ಸೊ ಇದು ಒಂಚೂರು ಹವಾ ಬೀಳಲಿ ಅಷ್ಟೊತ್ತಿಗೆ ಅನ್ನನ ಆಗ್ತೈತಿ, ಮತ್ತು ಅದು ಹವಾನು ಬಿಡ್ತೈತಿ. ಒಗ್ಗರಣೆ ಹಾಕ್ಬಿಡ್ತೀನಿ ನೋಡ್ರಿ. ಯಜಮಾನ್ರ ಮೊನ್ನೆ ಒಂದು ಸುಡು ಕಿರ್ಸಾಲಿ, ಒಂದು ಸುಡು ರಾಜಗಿರಿ ತೊಗೊಂಬಂದಾರಿ. ಒಂದೊಂದು ಸುಡು ಪಲ್ಯ ಮಾಡಿದ್ರು ಅದು ಏನು ಒಬ್ರಿಗೂ ಆಗಲ್ಲ. ಹಾಗಾಗಿ 2 ಮಿಕ್ಸ್ ಮಾಡಿ ಮಾಡಿದ್ರೆ ಆಯ್ತು ಅಂತೇಳಿ ಈ ಸದ್ಯಕ್ಕೆ ಇಲ್ಲಿ ಮಣಿ ತೊಗೊಂಡು ಬಂದೀನಿ ರೀ. ಕಟ್ ಮಾಡೋದು ಚಾಕು ತೊಗೊಂಡಿನಿ. ಸೊ ಇದನ್ನು ಸೂಡು ಬಿಚ್ಚಿ 2 ಕಟ್ ಮಾಡಿ ಮಿಕ್ಸ್ ಮಾಡಿ ತೊಳಿತೀನಿ ರೀ. ತೊಳೆದು ಒಂದು ಸ್ವಲ್ಪ ಹೊತ್ತು ಕಾಟನ್ ಅರಿವಿಗೆ ಹಾಕಿಟ್ನಿ ಅಂದ್ರೆ ನೀರು ಜಾನ್ತಾವ್ರಿ. ಮತ್ತು ಆಮೇಲೆ ಒಗ್ಗರಣೆ ಹಾಕಕ್ಕೆ ಬರ್ತದೆ. ಮಕ್ಕಳು ಆಟ ಆಡಕತ್ತಾರ. ಇದು ದಪ್ಪಂದು ಬೆಡ್ಶೀಟ್ ಥರ ಐತ್ರಿ ಫ್ರೆಂಡ್ಸ್. ಆಲ್ರೆಡಿ ಅರ್ಧಂಬರ್ಧ ಇದು ಮ್ಯಾಗಿಂದು ಸೈಡ್ದು ಈ ಥರ ಪ್ಲೇನ್ ಕಾಣತೈತಿ, ಅದ್ರ ಒಳಗಿನ ಸೈಡ್ ಎಲ್ಲ ಹರಿದೈತ್ರಿ. ಸೊ ಕಾಟನ್ ಮ್ಯಾಗ ಹಾಕಿದ್ರೆ ಆಯ್ತು. ಈಗ ಮಳೆ ಬರ್ತರಿ, ಎಲ್ಲ ಒದ್ದೆ ಆಗುತ್ತೆ. ಬೆಡ್ಶೀಟ್ ಹಾಕಿದ್ರೆ ಅದು ಮೈ ಎಲ್ಲ ಚುಟ್ಟು ತ್ಯಾವ್ ಇಟ್ಟಂಗೆ ಆಗುತ್ತಂತೆ. ಸ್ವಲ್ಪ ದಿಪ್ಪ ಐತ್ರಿ, ಸ್ವಲ್ಪ ನೀರನ್ನು ಜಾನ್ದಂಗಾಗಿ ಒಂಥರ ಬೆಚ್ಚಗಾಗುತ್ತಂತೆ. ಅದನ್ನ ಹಾಕಿವಿ. ಈ ಮಕ್ಕಳು ನೋಡ್ರಿ ಅಲ್ಲಿ ಕುತ್ಕೊಂಡು ಈಗ ಆಟ ಆಡಕತ್ತಾರ.
ನೋಡ್ರಿ ರಾಜಗಿರಿ ಮತ್ತು ಕಿರ್ಸಾಲಿ ಪಲ್ಯನ ಎರಡೂ ಸೋಸಿ ಕಟ್ ಮಾಡಿ ಸ್ವಚ್ಛಗೆ ತೊಳೆದು ಇಲ್ಲೊಂದು ಕಾಟನ್ ಅರ್ಬಿ ಒಳಗೆ ಹಾಕಿನ್ರಿ ಅವು ಸ್ವಲ್ಪ ನೀರು ಜಾನ್ಲಿ. ನೀರು ಜಾನ್ಮ್ಯಾಗ ಈಗ ಮಸ್ತಾಗಿ ಪಲ್ಯ ಮಾಡೋಕ್ಕಾಗುತ್ತಂತೇಳಿ ಸೊ ಚಂದಾಗ ಜಾನ್ಲ್ರಿ ಇವು ಸ್ವಲ್ಪ ಆರಲಿ. ಆಗೈತ್ರಿ ಆ ಕಡೆ ತೆಗೆದಿಟ್ಟಿನಿ. ಈ ಕಡೆ ಸಾರು ಒಗ್ಗರಣೆ ಹಾಕಿ ಈ ಕಡೆ ಒಲಿ ಮ್ಯಾಗ ಇಟ್ಟೇನಿ. ನೋಡ್ರಿ ಕುಕ್ಕರ್ ಎಲ್ಲ ಇಟ್ಟಿಬಿಟ್ಟು ಹೆಂಗೈತಿ ಎಲ್ಲ ಚೆಲ್ಬಿಟ್ಟೈತ್ರಿ. ಸ್ವಲ್ಪ ಜಿಗಿ ಆಗೈತಿ. ಆಮೇಲೆಲ್ಲ ಒರೆಸ್ಕೊತೀನಿ. ಸೊ ಸಾರು ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಹುಣ್ಸೆ ಹಾಕೀನಿ, ಅರ್ಧ ಟೊಮೆಟೊ ಹಾಕಿ ನೋಡ್ರಿ ಅಷ್ಟೇ. ಹಾಗೆ ಈ ಕಡೆಗೆ ನೋಡ್ರಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಳಕತ್ತೀನಿ. ಚಟ್ನಿ ಮಾಡಿದ್ರೆ ಆಯಿತು, ಟಮಾಟಿ ಚಟ್ನಿ ಅಂತೇಳಿ. ಟಮಾಟಿ ಚಟ್ನಿ ನಮ್ಮ ಮನ್ಯಾಗ ಮಸ್ತ್ ಇಷ್ಟಪಡ್ತಾರೆ, ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾರೆ. ಸೊ ಮಸ್ತಾಗಿ ಇದೊಂದಿಷ್ಟು ಹಸಿಮೆಣ್ಸಿನ್ಕಾಯಿ ಎಷ್ಟು ಚಂದ ಉರಿತೀವಿ ನೋಡ್ರಿ ಅಷ್ಟು ಚಂದ ಚಟ್ನಿ ಆಗ್ತೈತ್ರಿ. ಹಸಿಮೆಣ್ಸಿನ್ಕಾಯಿ ತೆಗೆದಾದ್ಮ್ಯಾಗ ಒಂದೊಂದು 3 ಕಗ್ಗು ಟಮಾಟಿ ಐತೆ ನೋಡ್ರಿ. ಇದು ವಾರ ತಂದಿದ್ದು. ಸೊ ಕಗ್ಗು ಟಮಾಟ್ರಿ ಅವನು ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಂದ್ರೆ ಪಟ್ಟತ್ತೇಳಿ ಚಟ್ನಿ ರೆಡಿ ಆಗ್ಬಿಡ್ತೈತಿ ನೋಡ್ರಿ. ಈ ಥರ ಚಟ್ನಿ ಮಾಡಿದ್ರೆ ಪಲ್ಯ ಸಾರು ಏನೂ ಬೇಕಾಗಿರಲ್ರಿ ನಮ್ಮ ಮನ್ಯಾಗ. ಆದರೂ ಸ್ವಲ್ಪ ಇದು ಎಕ್ಸ್ಟ್ರಾ ಫ್ಲೇವರ್ ಇದು ಈಗ ನೆನಪಾಯ್ತು. ಹಾಗಾಗಿ ನೆನಪಾಗಿದ್ದಕ್ಕಲ್ಲೇ ಮಾಡಿಬಿಟ್ರಾತಂತೇಳಿ ಈಗ ನೀವು ತಗೊಂಡು ಟಮಾಟೆ ಹುರಿತೀನಿ. ಈಗ ನೋಡಿರಿ ಸದ್ಯಕ್ಕೆ ಎಣ್ಣೆ ಕಾದೈತಿ. ರಾಜಗಿರಿ ಪಲ್ಯ ಕಿರ್ಸಾಲಿ ಪಲ್ಯ ಮಿಕ್ಸ್ ಮಾಡಾಕತ್ತಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಒಳಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೀನಿ, ಜೊತೆಗೆ ಬೆಳ್ಳುಳ್ಳಿ ಹಾಕಿ ನೋಡಿರಿ. ಬೆಳ್ಳುಳ್ಳಿ ಹಾಕೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಲ್ರಿ. ತೀರಾ ಕೆಂಪುನೇ ಇಲ್ಲ. ಸೊ ಇವಾಗ ಏನೈತ್ರಿ ಇದನ್ನು ಹಾಕಂಬ್ರಿ. ಯಜಮಾನ್ರು ಕೂಡ ಬಂದರು ನೋಡ್ರಿ, ಕರೆಕ್ಟ್ ಟೈಮಿಗೆ ಬಂದರು. ಪಲ್ಯ ಆಗೋದ್ರಾಗನೆ ಈ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ರೀ. ಕಿರ್ಸಾಲಿ ಪಲ್ಯ ಜೊತೆಗೆ ಬಿಸಿ ರೊಟ್ಟಿನೇ ಚಲೋ ಇರ್ತಾವ್ರಿ. ರಾಜಗಿರಿನ ಸೋಸಿ ಅಲ್ಲೇ ಇಟ್ಟೀನಿ ರೀ ನಾನು. ಸ್ನೇಹಿಗೆ ಹೇಳಕತ್ತಾರ ಬರೀ ಕಸ ಹುಡುಗು ಅಂತೇಳಿ. ನಿಧಾನ ಸಿರಿ ಹೇಳೋದಿಲ್ಲ ರೀ, ಸ್ವಲ್ಪ ವರ್ ಅಂತಾರಲ್ಲ ಹಂಗೆ ವರ್ ಗೊತ್ತಾ ಹೇಳೋದು. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ರೀ. ಉಪ್ಪು ಹಾಕೀನಿ ರೀ. ಈಗ ಉಪ್ಪು ಹಾಕಿ ಈ ಥರ ತಳಸ್ಕೊತೀನಿ ನೋಡಿರಿ. ಸ್ವಲ್ಪ ನೀರಿನ ಅಂಶ ಇತ್ತಂದ್ರೆ ಹೋಗುತ್ತೆ ರೀ, ಅದು ಇನ್ನೂ ಮೆತ್ತಗಾಗುತ್ತೆ ರೀ. ಇದು 2 ಸೂಡು ನೋಡಿರಿ, 2 ಸೂಡು ಹಾಕಿನಂದ್ರೆ ಅದು ಎಷ್ಟಾಗುತ್ತೆ ನೋಡಿರಿ, ಇನ್ನೂ ಮೆತ್ತಗಾಗುತ್ತೆ ರೀ. ಇದನ್ನ ಸ್ವಚ್ಛಗೆ ತೊಳೆದು ಸ್ವಲ್ಪ ಅರಿಬ್ಯಾಗ ಆರಿಸ್ಬೇಕು ರೀ. ಇಲ್ಲಿ ಕಂಡಿದ್ರು ನೀರಿನ ಅಂಶ ಮೊದಲೇ ಇರುತ್ತೆ. ಸ್ವಲ್ಪ ಇನ್ನೂ ಹಸಿ ಇತ್ತಂದ್ರೆ ಕಂಡಪಟ್ಟಿ ನೀರು ಬಿಟ್ಟುಬಿಡ್ತೀವಿ. ಅಷ್ಟು ಟೇಸ್ಟ್ ಆಗುತ್ತೆ ಇದು. ತೀರಾ ನೀರನ್ನು ಇರಬಾರ್ದು, ತೀರಾ ಒಣರೂ ಇರಬಾರ್ದು, ಆ ಥರ ಇರ್ಬೇಕು ರೀ ಇದು ಪಲ್ಯ. ಇದಕ್ಕಾಗಿ ಒಂದು 2 ನಿಮಿಷದಾಗ ಮಾಡಿಬಿಡ್ಬೋದು ನೋಡಿರಿ. ಸೋಸಿಟ್ಟು ಅಂದ್ರೆ ಚಿಂತನೆ ಇಲ್ಲ, ಪಟ್ ಅಂತ ಮಾಡಿಬಿಡ್ಬೋದು ಇದನ್ನ ಪಲ್ಯನ. ರೊಟ್ಟಿ ಅಗಳೇ ಮಾಡ್ತಿದ್ದೀನಿ ರೀ ನಾನು, ಯಾಕಂದ್ರೆ ಬಿಸಿ ಮಾಡಿಕೊಟ್ರೆ ಆಯಿತು. ಮೊದಲ ಚಳಿ ಐತಿ ಅದಕ್ಕಂತೇಳಿ ಇದು ಮಾಡ್ತೀನಿ ರೀ. ಸೊ ಇದನ್ನೀಗ ಆಫ್ ಮಾಡಂದ್ರಿ. ಪಲ್ಯ ಆಯಿತು. ಈಗ ನೋಡಿರಿ ಆಲ್ರೆಡಿ ರೊಟ್ಟಿ ಮಾಡಿದೆ ನಾನು. ರೊಟ್ಟಿ ಮಾಡಿ ಸ್ವಲ್ಪ ಸುತ್ತಕ್ಕೆ ಸ್ವಲ್ಪ ನೀರು ಹಚ್ಚಿ, ಈಗ ಇಟ್ಟು ನೀರು ಬೇಕಿನ್ರಿ. ಸ್ವಲ್ಪ ನೆನೀತೈತಿ, ಪಟ್ಟಂತ ಒರೆಸಿಬಿಡ್ಬೋದು. ಆಮೇಲೆ ನೋಡಿರಿ ಲಾಸ್ಟಿಗೆ ಒಂದು ದಪ್ಪ ಫುಲ್ ಸುಡಾತೈತಿ. ಒಂದು ದಮ್ಮಂದು ರೊಟ್ಟಿ ಮಾಡ್ಕೊಂಡೆ ನೋಡಿರಿ ನಾನು. ಇಷ್ಟೊತ್ತನ ಎಲ್ಲರಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟಿನಿ. ಊಟ ಮಾಡಕತ್ತಾರ ಅವರು. ಈ ಥರ ಬಿಸಿ ರೊಟ್ಟಿ ಮಾಡಿದ್ರೆ ಒಂದು ರೊಟ್ಟಿ ಪಲ್ಯ ಹಚ್ಕೊಂಡು ಬಿಟ್ರಿ ಹೊಟ್ಟೆ ತುಂಬಿಡುತ್ತೆ ನೋಡಿರಿ. ಈ ಥರ ರೊಟ್ಟಿ ಮೈಗೆ ಹತ್ತವ್ರಿ. ತೆಳ್ಳಗಂತಿರಲ್ಲ ಅವು ಕಟ್ಟಿ ರೊಟ್ಟಿ ಆದ್ರೆ ಪರವಾಗಿಲ್ಲ ರೀ. ಸೊ ಈ ಬಿಸಿ ಹಂಚಿನ ಮ್ಯಾಗ ಹಾಲು ಇಟ್ಬಿಡಂದ್ರಿ, ಸ್ವಲ್ಪ ಕೆನೆ ಬಿಡ್ತೈತಿ. ನಾನು ಕೈ ತೊಗೊಂಡು ಊಟ ಮಾಡ್ತೀನಿ ರೀ. ಈಗ ಎಲ್ಲರಿಗೆ ರೊಟ್ಟಿ ಸಾರ್ಲಾಗ್ಯಾವ. ಸೊ ನೋಡಿರಿ ಜೋಳದ ರೊಟ್ಟಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಕೈ ತೊಗೊಂಡು ಬರ್ತೀನಿ ನಾನು. ಬರ್ರಿ ಬಿಸಿ ಬಿಸಿ ರೊಟ್ಟಿ, ರಾಜಗಿರಿ ಕಿರ್ಸಾಲಿ 2 ಮಿಕ್ಸ್ ಮಾಡಿ ಪಲ್ಯ, ಹಂಗೆ ಸ್ವಲ್ಪ ಟಮಾಟಿ ಚಟ್ನಿ
ಒಂಚೂರು ಎಣ್ಣೆ ಹಾಕ್ಕೊಂಡು ನೋಡ್ರಿ. ನಾ ರೊಟ್ಟೆಗೆ ಹಚ್ಕೊಂಡಿನಿ ರೀ ಪಲ್ಯ ಮತ್ತು ಚಟ್ನಿ. ಈ ಥರ ಹಚ್ಕೊಂಡ್ರೆ ನಮ್ಮ ಮನೆಯವ್ರು ಬೈತಾರೆ, ಏನು ಊಟ ಮಾಡ್ತೀನಿ ಅಂತೇಳಿ. ತಾಟ್ನಾಗ ಹಚ್ಕೊಂಡ್ರೆ ನಮ್ಗೆ ವೈನೇನ ಅನ್ಸಲ್ಲ ರೀ, ಒಂಥರ ರುಚಿ ಆದಂಗೆ ಅನ್ಸಲ್ಲ. ಅದೆಲ್ಲ ರಸ 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 ತಳಗೋಗ್ಬಿಡುತ್ತೆ. ಈ ಥರ ಹಚ್ಕೊಂಡ್ರೆ ನೋಡಿದ್ದು ರಸ ಉಪ್ಪು ಖಾರ ಎಲ್ಲ ಇದ್ರೊಳಗೆ ಇರುತ್ತಲ್ಲ, ಅದು ಭಾಳ ಅಂದ್ರೆ ಭಾಳ ಮಸ್ತ್ ಅಂತಕ್ಕೆ ಅನಿಸ್ತೈತೆ ನೋಡ್ರಿ. ಕಾಲಿಗೆ ಹೋಗುತ್ತೆ ನಾವು ಮೊದಲು ರೊಟ್ಟೆ ಇರಲಿ ಚಪಾತಿ ಇರಲಿ ಅದ್ರಾಗನೇ ಪಲ್ಯ ಹಾಕ್ಕೊಂಡು ರೊಟ್ಟಿ ಚಪಾತಿ ಮಾಡಿಸಿ ಬುತ್ತಿಯಾಗಿಡ್ತಿದ್ವಿ ರೀ. ಇದೆಲ್ಲ ಒಂಥರ ನೆಂತಂಗಾಗಿ ರುಚಿ ಹತ್ತಿ ಬಿಡೋದು. ನಿಮ್ಗೆ ಹೆಂಗೆ ಊಟ ಮಾಡೋಕೆ ಇಷ್ಟ ಆಗುತ್ತೆ? ಇವತ್ತು ನಿಮ್ಮ ಮನೆಗೆ ಏನು ಅಡುಗೆ ಮಾಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮನೆ ಬಿಸಿ ರೊಟ್ಟಿ, ರಾಜಗಿರಿ ಪಲ್ಯ, ಟಮಾಟಿ ಚಟ್ನಿ, ಸಾರು, ಅನ್ನ, ಈ ಥರ ಅಡುಗೆ ಐತೆ ನೋಡ್ರಿ. ಹೆಂಗಾಗೈತೆ ರೀ ಪಲ್ಯ ಸಾರು? ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ರೊಟ್ಟಿ ರಾಜಗಿರಿ ಪಲ್ಯ ಭಾಳ ಇಷ್ಟಪಡ್ತಾರೆ ರೀ ಅವ್ರು. ಹಂಗಾಗಿ ಅವ್ರ ಸಂಬಂಧ ಮಾಡಿದೆ ನೋಡ್ರಿ. ಅಡ್ವಾನ್ಸ್ ಮಾಡಿ ಇಡಲಿಲ್ಲ ರೊಟ್ಟಿ. ಮತ್ತೇನು ಯಾವಾಗ ರೇಟ್ ಮಾಡೋದು ಅದು ಆರು ಉಣ್ಣೋದೇನು ಬಿಸಿದ ಮಾಡಿಕೊಟ್ರೆ ಆಯ್ತು ಅಂತೇಳಿ. ಈಗೇನು ರೀ ಇಷ್ಟಿನ ಬ್ಯಾಸ್ಗಿದ್ದಾಗೂ ರೊಟ್ಟಿ ಚಪಾತಿ ಬಿಸಿ ಮಾಡೀನಿ ರೀ. ಮತ್ತು ನಮ್ದ್ರೆ ಏನು ಕೆಲಸ ಇರುತ್ತೆ ಹೇಳ್ರಿ ಅದಕ್ಕಂತೇಳಿ. ಮತ್ತು ಈಗಂತರೂ ಥಂಡಿ ಮಳೆಗಾಲ ಬಂತು ನೋಡ್ರಿ, ಹಂಗಾಗಿ ಸ್ವಲ್ಪ ಸುಡುದು ಭಾಳ ಟೇಸ್ಟ್ ಆಗಿ. ಇನ್ನೂ ಸ್ವಲ್ಪ ಅನ್ನ ರೀ. ಇವತ್ತು ನಮ್ಮ ಮನೆ ನೋಡ್ರಿ ಹೀರೋ ಕಣ್ಣ ಅಂತಾರೆ, ಸಣ್ಣ ನೋಡೋ ಕಣ್ಣ ಅಂತಾರೆ. ಇವತ್ತು ಡಿ ಮಾಡ್ದಾಗ ತೊಗೊಂಡು ಕೊಟ್ಟು ನೋಡ್ರಿ ಯಜಮಾನ್ರಿಗೆ ಟಿ ಶರ್ಟ, ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ, ಒಂಥರ ಮಸ್ತ್ ಹೆಂಗ ಬಾಯ್ ಕಣ್ಣ ಅಂತಾರೆ. ಏನಮ್ಮ ಹಂಗೆ ಕಾಣತ್ತಿ? ನೀರು ಕೊಳ್ಳೇನಾ? ಮತ್ತು ತಗೋಲ್ಲ ಹಂಗೆ ಕೈ ಉಯ್ ಊಟ ಮಾಡತ್ನಾಗ ಅದು ಮೈ ಹಂಗತ್ತೆ ಮೈ ಮುರಿಯೋದು ಮಾಡೋದು ಹೇಳ್ತಿದ್ದೆ ನೀನು ಉಯ್ ಮಾಡಿ. ಬರ್ರಿ ಊಟ ಮಾಡಮಂತ. ಪಿಲ್ಲೊಂದು ಇನ್ನೂ ಊಟ ಆಗಿಲ್ರಿ, ಎಲ್ಲರದು ಆಲ್ರೆಡಿ ಊಟ ಆಯ್ತಾ ನೋಡ್ರಿ. ಒಂದು ತುತ್ತು ಅನ್ನ ಉಳ್ದೈತಿ, ನಾ ಒಂದು ತುತ್ತು ಅನ್ನ ಕಡಿಮೆ ಉಂಡಿನಿ. ಸೊ ಕರೆಕ್ಟ್ ಆಗ್ತದ್ರಿ, ನಾ ಅಡುಗೆ ಮಾಡಿದ್ದೆ ಉಳಿಯಂಗಿಲ್ಲ. ಇನ್ನು ಪಿಲ್ಲೆ ಊಟ ಮಾಡಿಲ್ಲ ನೋಡ್ರಿ. ಪಿಲ್ಲನ್ ಪಾಲಿಂದ ಇನ್ನು ಅನ್ನ ಐತಿ. ಅವನಿಗೇನೈತಿ ಟಮಾಟಿ ಚಟ್ನಿ ಭಾಳ ಇಷ್ಟ ರೀ. ಎಷ್ಟೇ ಖಾರ ಆಗಲಕ್ಕ ತಿತ್ತಾನ ಮಗ. ನನ್ನ ಚೂರು ಸಾರು ಉಳ್ಕೊಂಡೈತಿ. ರೊಟ್ಟಿ ಗಿಟ್ಟಿ ಎಲ್ಲ ಖಾಲಿ ಅದು ನೋಡ್ರಿ. ಹಳ್ಳಿ ಕಡೆ ಆದ್ರೆ ಯಾರಾದ್ರೂ ಇನ್ನೂ ಒಬ್ರು ಇಬ್ರು ಬಂದು ಉಣ್ಣಷ್ಟು ಅಡಿಗೆ ಇಟ್ಟಿರ್ತಾರಂತ್ರಿ. ನಾವೆಲ್ಲ ತೂಗ್ ತರೋದು ಅಳೋದು ತಿನ್ನೋದು, ಹಾಗಾಗಿ ಎಷ್ಟು ಬೇಕು ಅಷ್ಟೇ ಮಾಡೋದು ಮಿತಿ ಒಳಗೆ ಮಾಡ್ತೀವಿ ರೀ. ಭಾಳ ಕಸ್ಮಂದಿದ್ದ ಭಾಳ ಮಾಡಿ ಅವು ಸ್ವಲ್ಪ ಕೆಡ್ಸೋದಾಗ್ಬಿಟ್ಟೈತ್ರಿ. ನಾವೇ ಇದ್ರೆ ನಮ್ಮ ಅಳತಿ ನಮ್ಗೆ ಸಿಗ್ತೈತೆ ನೋಡ್ರಿ. ಯಾಕಂದ್ರೆ ನಾವೇ ಇದ್ರು ಒಂದು ಕಮ್ಮಿ ಇದ್ದರೂ ನಮ್ಗೆ ಏನು ಅನ್ಸಲ್ಲ. ಸೊ ಭಾಳ ಕಷ್ಟ ಮಂದಿ ಬಂದಾಗ ಉಳಿತೈತೆ ಇಲ್ಲ ಇನ್ನೊಬ್ರಿಗೆ ಸಾಲುತ್ತೆ ಇಲ್ಲ ಅಂತೇಳಿ ಅವರು ಊಟ ಕಡಿಮೆ ಮಾಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಎಲ್ಲರೂ ಬಂದಾಗ ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ ರೀ ನಾನು ಅಡುಗೆನ. ಸೊ ಈಗ ನೋಡಿರಿ ಮೊಬೈಲ್ ನೋಡ್ಕೋತ ಊಟ ಮಾಡತ್ತಾನ. ಬಿಸಿಲು ಖಡಕ್ ಬಿದ್ದದ ನೋಡ್ರಿ. ಚಂತನ ಅರ್ಬಿಗಳು ಒಣಗ್ತಾವೆ, ಅದ ಖುಷಿ ನೋಡ್ರಿ ಫ್ರೆಂಡ್ಸ್. ಬೆಳಗ್ಗೆ ಒಂದು ಟೈಮ್ 8-9 ತನ ಸ್ವಲ್ಪ ಮಾಡೋಣ ಅಂತ ಅನಿಸ್ತದೆ ರೀ. ಆಮೇಲೆ ಸ್ವಲ್ಪ ಬಿಸಿಲು ಬೀಳ್ತೈತಿ. ಇವತ್ತು ಅರಿಬಿ ಹತ್ರ ಭಾಳ ದಪ್ಪನ ಅರಿಬಿ ಅದಾವ ರೀ. ಏನೋ ಟೆನ್ಷನ್ ಆದಂಗೆ ಆಗಿತ್ತು, ಆಗಲೇ ಸ್ವಲ್ಪ ಮಾಡಿ ಮುಸುಕಾಗ್ದಂಗೆ ಆಗಿತ್ತು. ಮತ್ತು ಈಗ ತೆರೆದ ಬಿಸಿಲು ಅಂತಾರಲ್ರಿ, ಆ ಥರ ಚುರುಕು ಬಿಸಿಲು ಬಿದ್ದದ. ಸೊ ಅರಿಬಂತರೂ ಒಣಗ್ತಾವ್ರಿ, ಡೌಟೇ ಇಲ್ಲ. ಯಜಮಾನ್ರು ಒಂಚೂರು ರೆಸ್ಟ್ ಮಾಡಕತ್ತಾರ ನೋಡ್ರಿ. ಖಾಲಿ ಟೈಮ್ದಾಗ ಅವ್ರಿಗೆ ರೆಸ್ಟ್ ಮಾಡ್ಬೇಕು ಅನ್ಸುತ್ತೆ. ಸುಟ್ಟಿ ಇದ್ದಾಗ ಒಟ್ಟು ಮನೆಗೆ ಹತ್ತಲ್ಲ ರಾಜ್ಕುಮಾರ. ಟ್ಯಾಬ್ಲೆಟ್ ತೊಗೋಬೇಕ್ರಿ, ಹೊಟ್ಟೆ ಪೇನ್ ಆಗ್ತದಲ್ಲ. ತೊಗೊಂಡ್ರೆ ಪೇನ್ ಕಡಿಮೆ ಆದಂಗೆ ಆಗ್ತದ್ರಿ. ಹೋಗ್ಬೇಕು ಹಾಸ್ಪಿಟಲಿಗೆ. ಹೊಳ್ಳಿ ನಾಳೆ ಹೋಗಮಂತ ಅನ್ನತ್ತಾರೆ ಯಜಮಾನ್ರು, ನೋಡಮಂತ. ಭಯ ಅನ್ಸುತ್ತೆ ನೋಡಿ ಫ್ರೆಂಡ್ಸ್. ನಾವು ಹೊಟ್ಟೆ ಇಲ್ಲಿ ತಿಕ್ಕಿ ಒಗ್ಯಾಣಂದು ಹೋಗೋದು, ದಬ್ಬ ಹಿಂಗೆ ಬಡೆನ ಮಾಡೋಣ. ಬೆಳಗ್ಗೆ ಒಂಚೂರು ಕೊಡೋದು ಎತ್ತಿದ್ದು ನೋಡ್ರಿ. ಮತ್ತೆ ಹೊಟ್ಟಿ ಯಾರಂಗಾಗಿ ನರ ಜಗ್ದಂಗೆ ಅನ್ಸಾಗತ್ತೈತಿ ಇಲ್ಲಿ. ಊಟಾಗ ನೀವು ಗುಳಿಗದವ್ರಿ ಗುಳಿಗೆ ತೊಗೊಂಡ್ರೆ ನೆಮ್ಮದಿ ಅಂತ ಅನಿಸ್ತದೆ. ಇಷ್ಟೇ ಸಿಂಪಲ್ ಆಗಿರುವಂಥ ಲಾಗ್ ನೋಡ್ರಿ. ಜಾಸ್ತಿ ಏನು ಶೇರ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ನಮ್ಮ ಮ್ಯಾಗ ಇದೇ ಥರ ಇರಲಿ. ಎರಡೂ ಚಾನಲ್ಗೂ ಭಾಳಷ್ಟು ಸಪೋರ್ಟ್ ಕೊಡ್ರಿ. ಹೆಚ್ಚಿನ ರೀತಿಯಾದಂಥ ನಿಮ್ಮೆಲ್ಲರ ಒಂದು ನನಗೆ ಆಶೀರ್ವಾದ ಬೇಕೇ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ಇನ್ನೂ ಬೇರೆ ಇನ್ನೊಂದು ಲಾಗ್ದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.